ಹಾಯ್ ಫ್ರೆಂಡ್ಸ್. ಸೊ 1:30ಗೆಲ್ಲ ನಾನು ಹರಳಿನ ಬಿಟ್ಟಾದಮೇಲೆ ಶಿವಮೊಗ್ಗನ ರೀಚ್ ಆಗಬೇಕಾಗಿತ್ತು. 2:30 ಅನ್ನೋಷ್ಟೊತ್ತಿಗೆಲ್ಲ ನಾನು ಶಿವಮೊಗ್ಗನ ರೀಚ್ ಆಗಿದ್ದೆ ಫ್ರೆಂಡ್ಸ್. ರೀಚ್ ಆಗಿಬಿಟ್ಟು ನನ್ನನ್ನು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನಿಗೆ ನಮ್ಮ ಮನೆಯವರು ಕರ್ಕೊಂಡೋದ್ರು. ಯಾಕೆ ಏನು ಅಂತ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ರೈಲ್ವೆ ಸ್ಟೇಷನಲ್ಲಿ ಹೋಗಿ ನಾನು ಅದಾದಮೇಲೆ ನಾನೇ ಫಸ್ಟ್ ಹೋಗಿದ್ದೀನಿ. ನನ್ನ ತಮ್ಮರು ಇನ್ನೂ ಯಾರೂ ಬಂದೇ ಇರಲಿಲ್ಲ, ನನ್ನ ತಮ್ಮರು ಮತ್ತು ನಮ್ಮಮ್ಮ. ಅದಾದಮೇಲೆ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಸೀದಾ ಟಿಕೆಟ್ನ ತೊಗೊಂಡು ರೈಲ್ವೆ ಸ್ಟೇಷನಿಗೆ ಹೋಗಿ ಟ್ರೈನ್ನ ಹತ್ತಿದ್ವಿ. ಟ್ರೈನ್ ಹತ್ತದ್ಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ನಾವು ಚಿಕ್ಕಬಳ್ಳಾಪುರ ಹೋಗಬೇಕಾಗಿತ್ತು. ಅಲ್ಲೇ ಒಬ್ಬರು ಅಂಕಲ್ಲು ಬಂದು ನಮ್ಮ ಪಕ್ಕ ಕೂತಿದ್ರು. ಅವರು ಹೂವು ತಗೊಂಡು ಎಷ್ಟು ಚೆನ್ನಾಗಿ ಹೂವು ಕಟ್ತಾಯಿದ್ರು. ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಹೂವು ಕಟ್ಟಕ್ಕೆ ಬರೋಲ್ಲ ಎಷ್ಟೋ ಜನಕ್ಕೆ, ಅಂಥದ್ರಲ್ಲಿ ಆ ಅಂಕಲ್ ತುಂಬ ಚೆನ್ನಾಗಿ ಹೂವು ಕಟ್ತಿದ್ರು ಅವ್ರ ಮನೆಯವರಿಗೋಸ್ಕರ. ಅದು ನೋಡಿ ಖುಷಿ ಆಯ್ತು ನನಗೆ. ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಚಿಕ್ಕಬಳ್ಳಾಪುರ ಬಂತು. ಚಿಕ್ಕಬಳ್ಳಾಪುರದಲ್ಲಿ ಇಳ್ಕೊಂಡು ನಾವು ಸೀದಾ ಮನೆ ಕಡೆ ಹೊರಡ್ತೀವಿ. ಮನೆ ಕಡೆ ಹೊರಡಬೇಕಾದ್ರೆ ನನಗೆ ಗೊತ್ತಿಲ್ದಂಗೆ ನಮ್ಮಮ್ಮ ನನ್ನ ತಮ್ಮಂಗೆ ಫೋನ್ ಮಾಡಿದ್ರಂತೆ. ನನ್ನ ತಮ್ಮ ಇನ್ನೊಬ್ಬ ಬಂದಿದ್ದ, ಪವನ್ ಅಂತ ಅವನು ಬಂದ್ಬಿಟ್ಟು ನನ್ನ ಬ್ಯಾಗ್ ಹಿಂದೆಯಿಂದ ಎಳ್ಕೊತಿದ್ದ. ನನಗೆ ಗೊತ್ತಿಲ್ದಂಗೆ ನಾನು ಒಂದೇ ಸಲ ಚೀರ್ಬಿಟ್ಟೆ, ಯಾರಪ್ಪ ಅಂತ ನೋಡ್ತೀನಿ ಇವನು. ಅದಾದಮೇಲೆ ಶಾಕ್ ಆಯಿತು, ಇಲ್ಲಿ ಬಂದಿದ್ಯಾ ಅಂತ. ಅಮ್ಮ ಫೋನ್ ಮಾಡಿದ್ರು ಅಂತ ಅಂದ. ಓಕೆ, ಬಂದಿದ್ದು ಖುಷಿ ಆಯಿತು ಅಂತ ಅಂದೆ. ಅವನ ಜೊತೆ ಅವ್ನ ಫ್ರೆಂಡ್ನು ಸಮೇತ ಕರ್ಕೊಬಂದಿದ್ದ. ಅವರು ಕೂಡ ತುಂಬಾ ಜಾಯ್ಫುಲ್ಲಾಗಿದ್ದರು ಮತ್ತು ಎಲ್ಲರ ಜೊತೆ ತುಂಬ ಬೇಗ ಅಡ್ಜಸ್ಟ್ ಆದರು. ತುಂಬ ಚೆನ್ನಾಗಿ ಮಾತಾಡಿದ್ರು, ಖುಷಿ ಆಯಿತು. ಹಾಗೆ ಅಲ್ಲಿಂದ ಎಲ್ಲರೂ ಹೊರಟ್ಬಿಟ್ಟು ಸೀದಾ ಗೋಬಿ ರೈಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಕೆಲವರು ಗೋಬಿ ರೈಸ್ ತಿಂದರು, ಕೆಲವರು ಎಗ್ ರೈಸ್ ಗೋಬಿ ತಿಂದರು. ನಾವು ಫ್ರೈಡ್ ರೈಸ್ ಗೋಬಿ ತಿಂದ್ವಿ. ಸ್ಯಾಟರ್ಡೆ ಯಾರ್ಯಾರು ತಿನ್ನಲ್ಲ ಅವರೆಲ್ಲ ಫ್ರೈಡ್ ರೈಸು ಗೋಬಿನ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಹರಟೆ ಹೊಡೆದು, ಟೈಮ್ ಆಲ್ರೆಡಿ ಅಲ್ಲೇ ಏನಿಲ್ಲ ಅಂತಂದರು 10-10:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆಮೇಲಿಂದ ಪಾಪ ನಮ್ಮ ಅಜ್ಜಿ ಮನೇಲಿ ವೆಯ್ಟ್ ಮಾಡ್ತಾಯಿದ್ರು ಅಡುಗೆ ಮಾಡಿ. ಅದಾದಮೇಲೆ ಎಲ್ಲ ತಿಂದ್ಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ಆಮೇಲಿಂದ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಊಟ ಏನೂ ಮಾಡೋಕ್ಕಾಗಿಲ್ಲ, ಅಲ್ಲೇ ಊಟ ಮಾಡಿಬಿಟ್ಟಿದ್ವಿ ಅಂತ ಬಂದು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಬಿಟ್ಟು ಆದಮೇಲೆ ಬೆಳಗ್ಗೆ ಎದ್ದು ನಾವು ಫ್ರೆಶಪ್ ಆಗಿ ಟೀ ಕುಡಿದು ನಾವು ಹೊರಟಿದ್ದೆ ಗೋಪಾಲ್ಪುರಕ್ಕೆ ಹೋಗಬೇಕಾಗಿತ್ತು ಫ್ರೆಂಡ್ಸ್. ಗೋಪಾಲ್ಪುರಕ್ಕೆ ಹೋಗೋಕ್ಕೂ ಮುಂಚೆ ನಾವು ಟ್ರೈನಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈನ್ ವೆಯ್ಟ್ ಮಾಡಿ ಟ್ರೈನ್ ಮಿಸ್ ಆಗಿ, ಅದಾದಮೇಲೆ ಬಸ್ಸಿಗೆ ಹೋಗೋಣ ಅಂತ ಅಂದರೆ ಬಸ್ಸಿಗೆ ಹೋಗೋಕ್ಕೂ ಟೈಮ್ ಆಗಿಬಿಡುತ್ತೆ ಬಸ್ಸಿಗೆ ಹೋಗೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ನಮ್ಮ ತಮ್ಮ ಬುಲಾರ ತೊಗೊಬಂದಿದ್ದ. ಸೊ ಬುಲಾರದಲ್ಲೇ ಬೇಗ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಸೇರಿ ಬುಲಾರನ ಹತ್ಕೊಂಡ್ವಿ. ಬುಲಾರ ಹತ್ಕೊಂಡ್ಬಿಟ್ಟು ಸೀದಾ ಹೊರಟ್ವಿ. ನಾವು ಹೊರಟಿದ್ದೆ ಗೋಪಾಲ್ಪುರಕ್ಕೆ ಯಾಕೆ ಅಂತ ಅಂದರೆ ನಮ್ಮ ಮಾವನ ಮಗಳ ಸೀಮಂತ ಇತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಗೋಪಾಲ್ಪುರಕ್ಕೆ ಗೋಪಾಲ್ಪುರಕ್ಕೆ ಹೊರಟು ಅಲ್ಲಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಸೀಮಂತನ ಇಟ್ಕೊಂಡಿದ್ದು. ಸೊ ಎಲ್ಲರೂ ಇಳಿದ್ಬಿಟ್ಟು ಸೀದಾ ನಮ್ಮ ತೇಜುನ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನನ್ನ ತಮ್ಮ ಭಾಳ ನನ್ನನ್ನು ತುಂಬಾ ಕಾಲಿಳಿತಾನೆ ಯಾವಾಗ್ಲೂ. ಹಂಗಾಗಿ ಅವನು ಯಾವಾಗಲೂ ನನ್ನ ಹತ್ರ ಜಗಳ ಆಡ್ತಿರ್ತಾನೆ. ನಾನು ಅವನ ಹತ್ರ ಯಾವಾಗಲೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ತಾನೇ ಇರ್ತೀವಿ. ಅದಾದಮೇಲೆ ಸೀದಾ ಹೊರಟ್ವಿ. ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ಸೊ ಅವಳನ್ನ ಕೂರ್ಸೋಕ್ಕೆ, ನಮ್ಮ ತೇಜನ್ನು ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಹರಟೆನ ಹೊಡೆದ್ವಿ. ಹಾಗೆ ಒಂದು ಡೆಕೋರೇಷನ್ ಕ್ಲಿಪ್ನ ತೊಗೊಂಡೆ. ಡೆಕೋರೇಷನ್ ಕ್ಲಿಪ್ಪು ತೊಗೊಂಡಾದ್ಮೇಲೆ ನೋಡಿ, ಡೆಕೋರೇಷನ್ ಈ ರೀತಿ ಇತ್ತು. ನಮ್ಮ ತೇಜು ಹಸ್ಬೆಂಡ್ ಕೂಡ ಅಲ್ಲಿ ಡೆಕೋರೇಷನ್ ತಗೋನೇ ಇದ್ದರು. ಸೊ ನಮ್ಮ ಮಾಮ ಮತ್ತು ನಮ್ಮಮ್ಮ ಹಾಗೆ ನಮ್ಮ ಅತ್ತೆ ಎಲ್ಲ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ನಾನು ಇವಾಗ ಸೀಮಂತ ಹುಡುಗಿನ ತೋರಿಸ್ತೀನಿ ಬನ್ನಿ. ನೋಡಿ, ಇವಳೇ ಸೀಮಂತದ ಮುದ್ದಾದ ಹುಡುಗಿ, ಇವಳದೇ ಫಂಕ್ಷನ್ ಇರೋದು. ಸೊ ಅದಕ್ಕೋಸ್ಕರ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದಾದಮೇಲೆ ನನ್ನ ಮಗ ಮಾತ್ರ ನಮ್ಮ ದೀಪನ ಬಿಡ್ತಾನೇ ಇರಲಿಲ್ಲ. ಯಾವಾಗಲೂ ನೋಡಿದ್ರು ಕೈ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅವನೆಲ್ಲೋದ್ರೂ ಹೋಗೋನು. ಬಾತ್ರೂಮಿಗೆ ಹೋದ್ರೂ ಅವನ ಜೊತೆ ಹೋಗೋನು ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿ ನಮ್ಮ ತೇಜನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ, ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲವು ಫೋಟೋಶೂಟ್ಸು ಅವ್ರದ್ದು ಮಾಡಿದ್ರು, ಅದನ್ನೆಲ್ಲ ನೋಡ್ಕೊಂಡು ಅದಾದಮೇಲೆ ಬನ್ನಿ ಕೂರಿಸ್ತೀವಿ ಅಂತ ಅಂದರು ಅಂತ ಅಂದ್ಬಿಟ್ಟು ಎಲ್ಲರೂ ಅವಳನ್ನ ಕೂರಿಸ್ತಾರೆ ಚೇರ್ ಮೇಲೆ ಅಂತ ಕರೆದಿದ್ರು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ ಫ್ರೆಂಡ್ಸ್. ಸೊ ಕೆಲವರು ಅಲ್ಲೇ ಕೂತ್ಕೊಂಡಿದ್ರು. ಬಿಸಿಲು ಅಂತ ಅಂದ್ಬಿಟ್ಟು ತುಂಬಾ ಬಿಸಿಲಿತ್ತು, ಹೇಳೋಕ್ಕಾಗಲ್ಲ ಅಷ್ಟೊಂದು ಬಿಸಿಲಿತ್ತು ಫ್ರೆಂಡ್ಸ್. ಅದರಲ್ಲೂ ಬೆಂಗಳೂರಲ್ಲಿರೋದು ತುಂಬಾ ಕಷ್ಟ. ನಮ್ಮೂರು ನಮಗೆ ಚಂದ ಅಂತಾರಲ್ಲ, ಅದು ಕರೆಕ್ಟು. ಅದಾದಮೇಲೆ ಟಿಫನ್ ಮಾಡಿರಲಿಲ್ಲ ನಾವು, ಹಂಗಾಗಿ ಪಲಾವು ಮತ್ತು ಬೋಂಡ ಬಿಸಿದು ಮಾಡ್ತಿದ್ರು. ತಗೊಬಂದು ನಮ್ಮ ತಮ್ಮ ನನ್ನ ಮಗ ನನಗೆ ಅನ್ನ ಸಾಂಬಾರೇ ಬೇಕು ಅಂತ ಅಂದ್ಬಿಟ್ಟು ಯಾಕೋ ಅನ್ನ ಸಾಂಬಾರು ತಿಂದ ಅವತ್ತು.
ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಟಿಫನ್ ತಿಂತಾ ಇದ್ವಿ ಎಲ್ಲರೂ. ಟಿಫನ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸ್ಕೊಂಡು ಹಂಗೆ ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಅದಾದಮೇಲೆ ನಮ್ಮ ಮನು ಲಾಸ್ಟಲ್ಲಿ ತಿಂಡಿ ತಿಂತಿದ್ದ. ಅದಕ್ಕೆ ಅವ್ನ ವೀಡಿಯೋನ ಕ್ಯಾಪ್ಚರ್ ಮಾಡಿಬಿಟ್ಟು ಅವನು ಸಾಕು ಬಿಡಕ್ಕ ಅಂತ ಬೇರೆ ಹೇಳ್ತಾ ಇದ್ದ. ಅದಾದಮೇಲೆ ನನ್ನ ಮಗಳು ಅವಳ ಫೇವ್ರೇಟ್ ಯಾವಾಗಲೂ ಬೋಂಡ, ತುಂಬ ಇಷ್ಟಪಟ್ಟು ತಿಂತಾ ಇದ್ಲು ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು. ನೆಕ್ಸ್ಟ್ ಏನಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.